ಸರಿ ಸರಿ, ಈಗ ವಿಷಯ ಯಾಕೆ ಅದಕ್ಕೆ ಮತ್ತೆ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಮ್ಮ ನನ್ಗೆ ಜುಮ್ಕಿನ್ ಯಾಕೆ ಕೊಟ್ಟಿರ್ಬೋದು? ನನ್ಗನ್ಸುತ್ತೆ ನಿನ್ನೆ ನೀವು ಮಾಮ್ ತರ ರೆಡಿ ಆಗಿದ್ರಲ್ವಾ, ಆ ಪ್ರಯತ್ನ ಮಾಮಿಗೆ ಇಷ್ಟ ಆಗಿರ್ಬೋದು. ಮೋಸ್ಟ್ಲಿ ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ಳೋ ಮೊದಲನೇ ಸೂಚನೆ ಇದಾಗಿರ್ಬೋದು. ಇದ್ರೂ ಇರಬಹುದು. ಹಾಗಂತೀರಾ? ಹಾ, ಯಾಕಂದ್ರೆ ಅವ್ರ ಗೆಟಪ್ ಅಲ್ಲಿ ಮಾಮ್ ನಿಮ್ನ ನೋಡಿದ್ರು ನಿಮ್ಗೇನು ಹೇಳಲಿಲ್ಲ, ಬೈಲಿಲ್ಲ. ಆಮೇಲೆ ಜನ್ನಿ ಹೋಗಿ ಸಾರಿ ಕೇಳಿದಾಗ ನಿಮ್ ಬಗ್ಗೆ ಏನು ಹೇಳಿಲ್ವಂತೆ. ಹಾಗಾದ್ರೆ ಏನರ್ಥ, ನೀವು ನಿಧಾನವಾಗಿ ಅವ್ರ ಮನ್ಸಿಗೆ ಹತ್ರ ಆಗ್ತಿದ್ದೀರಾ ಅಂತ ತಾನೆ ಅಲ್ವಾ? ನಿಜನಾ? ಅದಕ್ಕೆ ತಾನೆ ಅವ್ರ ಕೈಯಾರ ನಿಮ್ಗೆ ಜುಮ್ಕಿ ಕೊಟ್ಟು ಕಳ್ಸಿರೋದು. ಅತ್ತೆ ಕೊಟ್ಟಿದ್ ಗಿಫ್ಟ್ ಸೊಸೆ ಖುಷಿ ಕೊಡ್ತಾ? ತುಂಬಾ ಖುಷಿ ಆಯ್ತು. ಇಷ್ಟು ಬೇಗ ಅಮ್ಮಂಗ್ ನನ್ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈಗ ನನ್ ಮನ್ಸಿಗೆ ಒಳ್ಳೆ ಭರವಸೆ ಮೂಡ್ತಾ ಇದೆ. ನನಗೂ ಅಷ್ಟೇ. ಈ ಬೆಳವಣಿಗೆ ನಮ್ ಕನ್ಸು ನನ್ಸ್ ಮಾಡೋದಕ್ಕೆ ಮುನ್ನುಡಿ ಆಗ್ಬೋದು ಅಂತ ಅನಿಸ್ತಾ ಇದೆ. ನಿಜ ಯಜಮಾನ್ರೆ, ಮೊನ್ನೆವರೆಗೂ ಅಮ್ಮ ನನ್ನ ನೋಡಿದ್ರೆ ಕೋಪ ಮಾಡ್ಕೋತಾ ಇದ್ರು. ನೆನ್ನೆ ನಾನು ಅವ್ರ ರೀತಿ ತಯಾರಾಗಿರೋದನ್ನ ನೋಡಿ ಒಂದ್ ಮಾತು ಆಡ್ಲಿಲ್ಲ, ಕೋಪನೂ ಮಾಡ್ಕೊಳ್ಳಿಲ್ಲ. ಅಲ್ಲಿಗೆ ಅವ್ರು ನನ್ನನ್ನು ಒಪ್ಕೊಳ್ಳೋ ಎಲ್ಲಾ ಸಾಧ್ಯತೆನೂ ಇದೆ ಅಂತ ಈ ಜುಮ್ಕಿ ಮೂಲಕ ಗೊತ್ತಾಗ್ತಿದೆ. ಜುಮ್ಕಿ ಇಷ್ಟ ಆಯ್ತಾ? ಇಷ್ಟ ಆಗದೆ ಇರುತ್ತಾ? ಹಾಕಿ ತೋರ್ಸು. ನೀವೇ ಹಾಕಿ. ಹೇಗ್ ಕಾಣಿಸ್ತಾ ಇದ್ದೀನಿ? ನೀನೇ ನೋಡು, ಅಪ್ಸರ ತರ ಕಾಣಿಸ್ತಾ ಇದೆ. ಯಜಮಾನ್ರೆ, ನಂಗೆ ಯಾಕೋ ನನಗಿಂತ ಈ ಜುಮ್ಕಿನ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಆಹಾ, ಅಮ್ಮನ ಮೇಲಿನ ಮಮಕಾರದಿಂದ ಹೇಳ್ತಾ ಇದೀಯಾ? ಯಜಮಾನ್ರೆ, ನಾನು ಅಪ್ಪಂಗೆ ಜುಮ್ಕಿ ತೋರ್ಸ್ಬೇಕಲ್ಲ. ಸಾರ್ತಿಗ? ಹೇಗೆ? ಹಾ, ಇದಕ್ ನನ್ನ ಹತ್ರ ಒಂದು ಐಡಿಯಾ ಇದೆ, ಬಂದೇ ಇರಿ. ಸಾವಿತ್ರಕ್ಕ, ಹೇಗಿದೆ ನನ್ ಜುಮ್ಕಿ? ತುಂಬಾ ಚೆನ್ನಾಗಿದೆ. ಹಬ್ಬಕ್ಕೆ ಯಜಮಾನ್ರು ಕೊಡ್ಸಿದ್ರೇನೆ? ಅಲ್ಲ, ಅಖಿಲಮ್ಮ ಕೊಡ್ಸಿದ್ದು. ಅಮ್ಮ ಅವ್ರು ಕೊಡ್ಸಿದ್ರಾ? ಆದ್ರೆ ಅವ್ರು ನನಗ್ ನೇರವಾಗಿ ಕೊಡ್ಲಿಲ್ಲ, ನನ್ ಮೈದ್ ನನ್ ಕೈಲಿ ಕೊಟ್ಟು ಕಳ್ಸಿದ್ರು. ಎಂತ ಸಿಹಿ ಸುದ್ದಿ ಕೊಟ್ಟೆ ಪಾರು. ಅಂತೂ ಅಮ್ಮ ಅವ್ರ ಮನ್ಸಲ್ಲಿ ನಿನ್ ಬಗ್ಗೆ ಒಳ್ಳೆ ಭಾವನೆ ಬರ್ತಿದೆ ಅಂತ ಆಯ್ತು. ಹ್ಞೂ ಸಾವಿತ್ರಕ್ಕ, ಆದ್ರೆ ಇನ್ನೂ ಜಾಸ್ತಿ ಬರ್ಬೇಕು. ಅವ್ರು ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ಆ ಸಂದರ್ಭನೂ ಬಂದೇ ಬರುತ್ತೆ, ಯೋಚನೆ ಮಾಡ್ಬೇಡ. ಸಾವಿತ್ರಕ್ಕ, ನನ್ಗೊಂದ್ ಸಹಾಯ ಮಾಡ್ತೀಯಾ? ಏನು? ಅಮ್ಮ ಕೊಟ್ಟಿರೋ ಈ ಜುಮ್ಕಿನ ಅಪ್ಪಂಗ್ ತೋರ್ಸ್ಬೇಕು ಅಂತ ಇದ್ದೀನಿ. ಅದಕ್ಕೇನಂತೆ, ಹೋಗ್ ತೋರ್ಸು. ನಾನ್ ನೇರವಾಗಿ ಅಪ್ಪನ ಹತ್ರ ಹೋಗಿ ಹೇಳೋದಾಗ್ಲಿ ಅಥವಾ ಇದನ್ನ ತೋರ್ಸೋದಕ್ಕಾಗ್ಲಿ ಆಗಲ್ಲ ಸಾವಿತ್ರಕ್ಕ. ಯಾಕೆಂದ್ರೆ ಅಪ್ಪ ನನ್ನ ಹತ್ರ ಮಾತಾಡೋದೇ ಇಲ್ವಲ್ಲ. ಅವ್ರ ದೃಷ್ಟಿಲಿ ನಾನು ಅಖಿಲಮ್ಮಂಗ್ ಮೋಸ ಮಾಡಿದೀನಿ ಅಂತ ಅನ್ಕೊಂಡಿದ್ದಾರೆ. ಒಂದ್ ವೇಳೆ ಹೋಗಿ ನಾನ್ ತೋರ್ಸಿದ್ರು ಹೌದಾ ಅಮ್ಮೋರೆ ಸಂತೋಷ ಅಂತ ಹೇಳ್ತಾರೆ. ಜೊತೆಗೆ
ನನ್ ಮುಂದೆನೆ ಕೈ ಕಟ್ಕೊಂಡು ತಲೆ ಬಗ್ಸಿ ಅಖಿಲಮ್ಮನ ಹತ್ರ ಮಾತಾಡೋ ತರ ಮಾತಾಡ್ತಾರೆ. ಒಬ್ಬ ಮಗಳಾಗಿ ನಾನು ಇದನ್ನೆಲ್ಲ ಹೇಗ್ ಸಹಿಸ್ಕೊಳ್ಳಿ ಸಾವಿತ್ರಕ್ಕ? ನೀನ್ ಹೇಳ್ತಾ ಇರೋದು ನಿಜನೇ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ಬೇಕು ಅಂತಂದ್ರೆ, ಸರಿ ಬಾ ನಡಿ ಹೋಗೋಣ. ಸಾವಿತ್ರಕ್ಕ ಇಲ್ ನೋಡು. ಏನ್ ಪಾರು? ಸರಿಯಾಗಿ ನೋಡು ಸಾವಿತ್ರಕ್ಕ. ಏನು ಕಾಣಿಸ್ತಿಲ್ವಲ್ಲ? ಈಗ ಹಾ, ಕಾಣಿಸ್ತು. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಹೌದಾ? ಯಾರ್ ಕೊಟ್ಟಿದ್ದು ಅಂತ ಕೇಳಲ್ವಾ? ಹೌದು, ಯಾರು ಕೊಟ್ಟಿದ್ದು? ಇದನ್ನ ಅಖಿಲಮ್ಮ ಕೊಟ್ಟಿದ್ದು. ಅಮ್ಮನ? ಏನ್ ಹೇಳ್ತಿದ್ಯಾ ಪಾರು? ನಿಜ ಹೇಳ್ತಿದ್ಯಾ? ಹ್ಞೂ ಸಾವಿತ್ರಕ್ಕ, ನಾನ್ ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ನೀನೇ ಹೋಗಿ ಅಮ್ಮನ ಹತ್ರ ಕೇಳು. ಅಯ್ಯೋ, ಅಷ್ಟೊಂದ್ ಧೈರ್ಯ ನನ್ಗಿಲ್ಲಮ್ಮ. ಇಷ್ಟಕ್ಕೂ ನೀನ್ ಯಾಕೆ ಸುಳ್ಳು ಹೇಳ್ತೀಯ ಬಿಡು. ಅಂತೂ ಅಮ್ಮನವರಿಗೆ ಸೊಸೆ ಮೇಲೆ ನಿಧಾನಕ್ ಪ್ರೀತಿ ಹುಡ್ತಾ ಇದೆ ಅಂತಾಯ್ತು. ಹ್ಞೂ ಸಾವಿತ್ರಕ್ಕ, ಅದಕ್ ಮೊದಲನೇ ಹೆಜ್ಜೆ ಆಗಿ ಜುಮ್ಕಿನ ಅಮ್ಮ ನನಗ್ ಕೊಟ್ಟಿದ್ದಾರೆ. ಅಲ್ಲಿಗೆ ಆದಷ್ಟು ಬೇಗ ನಿನ್ನನ್ನ ಪೂರ್ತಿ ಸೊಸೆ ಅಂತ ಒಪ್ಕೊಂಡ್ರೆ ಸಾಕಮ್ಮ. ಹ್ಞೂ ಸಾವಿತ್ರಕ್ಕ, ಆ ಕಾಲನೂ ಏನ್ ದೂರ ಇಲ್ಲ. ಆದ್ರೆ ಅಖಿಲಮ್ಮ ನನ್ನ ಸೊಸೆ ಅಂತ ಒಪ್ಕೊಂಡ್ರೆ ನನ್ ಮೇಲ್ ಕೋಪ ಮಾಡ್ಕೊಂಡಿರೋರು ನನ್ನ ಸೊಸೆ ಅಂತ ಒಪ್ಕೋತಾರ ಸಾವಿತ್ರಕ್ಕ? ಒಪ್ಕೊಳ್ಳೇಬೇಕು. ಅಮ್ಮವ್ರು ಏನ್ ಹೇಳಿದ್ರು ಆ ನಿರ್ಧಾರ ಸರಿ ಅಂತ ಒಪ್ಕೊಳ್ಳೋರು ಇದನ್ನು ಒಪ್ಕೊಳ್ಳೇಬೇಕಲ್ವಾ? ನಿಜ ಸಾವಿತ್ರಕ್ಕ, ಆ ದಿನ ಯಾವಾಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಬರುತ್ತೆ, ಯೋಚನೆ ಮಾಡಬೇಡ. ಏನಮ್ಮ ಜನನಿ, ನೀನ್ ತಗೊಂಡ್ ಬರ್ತಾ ಇದೀಯಾ? ಎಲ್ರು ಊರಿಗೆ ಹೋಗೋ ಅರ್ಜೆಂಟ್ ಅಲ್ಲಿದ್ದಾರೆ ಅತ್ತೆ, ಅದಕ್ಕೆ ನಾನು ತಗೊಂಡ್ ಬಂದೆ. ಜನನಿ, ಗಿಫ್ಟ್ ಬಗ್ಗೆ ಏನು ಹೇಳಲೇ ಇಲ್ಲ? ಹಾ, ಗಿಫ್ಟ್ ತುಂಬಾ ಚೆನ್ನಾಗಿತ್ತು ಅತ್ತೆ. ಹಾಕ್ ನೋಡಿದ್ಯಾ? ನಾನಾ? ಇಲ್ವಲ್ಲ. ಯಾಕಮ್ಮ? ನಿನಗೋಸ್ಕರ ಸ್ಪೆಷಲ್ ಆಗಿ ತಂದಿರೋ ಉಡುಗೊರೆ ಅದು. ನೀನೇ ಹಾಕ್ ನೋಡ್ಲಿಲ್ಲ ಅಂದ್ರೆ ಹೇಗೆ? ಜನನಿ, ನಿನಗೋಸ್ಕರ ತಂದ ಉಡುಗೊರೆ ಅಪ್ಪಿ ತಪ್ಪಿ ಬೇರೆಯವ್ರ ಕೈಗೆ ಹೋಗ್ಬಿಟ್ಟಿದೆ. ನೀನು ಯೋಚನೆ ಮಾಡ್ಬೇಡಮ್ಮ, ನಾನು ನಿನಗೆ ಹೊಸ ತರಿಸ್ಕೊಡ್ತೀನಿ. ಜನನಿ, ನಿನಗೋಸ್ಕರ ತಂದ ಉಡುಗೊರೆ ಅಪ್ಪಿ ತಪ್ಪಿ ಬೇರೆಯವ್ರ ಕೈಗೆ ಹೋಗ್ಬಿಟ್ಟಿದೆ. ಭಾರ್ಗವ್, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅಳ್ತಾ ಇದೆಯಾ? ನೋಡು, ಇವಾಗ ಯಾರು ಏನಂದ್ರು ಅಂತ ನೋಡು. ನನ್ನ ಪಾರು ಅಷ್ಟು ವೀಕ್ ಆಗ್ಬಾರ್ದು. ನನಗೆ ಅಂತ ಕೊಟ್ಟಿರೋ ಈ ಚುಮ್ಕಿ ನನಗಲ್ಲ ಅಂತ ಅಮ್ಮನ ಬಾಯಿಂದ ಕೇಳಿದಾಗ ನನಗ್ ಬೇಜಾರಾಗದೆ ಇರುತ್ತೆ ಹೇಳಿ. ಸಾರಿ ಅದಕ್ಕೆ ಮಾಮ್ ನಿಮ್ಗೆ ಜುಮ್ಕಿ ಕೊಟ್ಟಿದ್ದಂತ ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಇರ್ಲಿ ಬಿಡಿ,
ನನ್ ಮೇಲಿರೋ ಮಮಕಾರದಿಂದ ನೀವ್ ಹೀಗ್ ಮಾಡಿದ್ದೀರಾ. ಆದ್ರೆ ಅದನ್ನ ಹಾಕೊಳ್ಳೋ ಯೋಗ್ಯತೆ ನನ್ಗಿಲ್ಲ. ಹೀಗಿರೋವಾಗ ನೀವ್ ತಾನೇ ಏನ್ ಮಾಡೋದಕ್ಕಾಗತ್ತೆ ಹೇಳಿ? ಪಾರ್ವತಿಯವರೇ, ಅದನ್ನ ತೆಗಿಬೇಡಿ. ನೀವು ಕೂಡ ಈ ಮನೆ ಸೊಸೆನೇ ಅಲ್ವಾ? ಅತ್ತೆ ಆಶೀರ್ವಾದ ಮಾಡಿ ಕೊಟ್ಟಿರೋ ಒಡವೆನ ನೀವ್ ಹಾಕೊಂಡ್ರು ಒಂದೇ, ನಾನ್ ಹಾಕೊಂಡ್ರು ಒಂದೇ. ಅದ್ ನಿಮ್ ಹತ್ರನೇ ಇರ್ಲಿ. ಅದು ಅಲ್ದೆ ಅತ್ತೆ ಇದನ್ನ ತೆಗಿಯೋದಕ್ಕೇನ್ ಹೇಳಿಲ್ವಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಪಾರ್ವತಿಯವರೇ. ಹೇಗಿದ್ರು ಅತ್ತೆ ಇನ್ನೊಂದ್ ಜುಮ್ಕಿ ತಂದ್ಕೊಡ್ತೀನಿ ಅಂದಿದಾರಲ್ಲ, ಅದನ್ನ ನಾನ್ ಹಾಕೋತೀನಿ. ಇಲ್ಲ ಜನನಿಯವ್ರೆ, ನಂಗೆ ಈ ಒಡವೆ ಮೇಲೆ ಆಸ್ತಿ ಮೇಲೆ ಯಾವ ಆಸಕ್ತಿನೂ ಇಲ್ಲ. ಅದೆಲ್ಲ ಶಾಶ್ವತನೂ ಅಲ್ಲ. ಮನುಷ್ಯನ್ಗೆ ಸಂಬಂಧ ಪ್ರೀತಿ ತುಂಬಾ ಮುಖ್ಯ. ನಾನು ಅದಕ್ಕೋಸ್ಕರ ಹಾತೊರಿತಾ ಇದ್ದೀನಿ. ಇದರ ಮಧ್ಯೆ ಅಮ್ಮ ಕೊಟ್ರು ಅನ್ನೋ ಕಾರಣಕ್ಕೆ ಆಶೀರ್ವಾದ ಅನ್ಕೊಂಡು ಈ ಜುಮ್ಕಿನ ಇಸ್ಕೊಂಡೆ ಅಷ್ಟೆ. ಅವ್ರಿಗೆ ನನ್ ಮೇಲಿರೋ ಅಸಮಾಧಾನ ಕಮ್ಮಿ ಆಗಿದೆ ಅಂತ ಖುಷಿ ಪಟ್ಟೆ. ಆದ್ರೆ ಅದ್ ಸುಳ್ಳು ಅಂತ ಅಮ್ಮನ್ ಬಾಯಿಂದಾನೆ ಗೊತ್ತಾಯ್ತು. ಅವ್ರ ಬಾಯಿಂದಾನೆ ಇದು ನಿಮಗ್ ತಂದಿರೋ ಉಡುಗೊರೆ ಬೇರೆಯವ್ರ ಕೈ ಸೇರಿದೆ ಅನ್ನೋ ಮಾತ್ ಬಂತು. ಇದರಿಂದ ಗೊತ್ತಾಗುತ್ತೆ ಅಮ್ಮ ನನ್ನ ಇನ್ನೂ ಸೊಸೆ ಅಂತ ಒಪ್ಕೊಂಡಿಲ್ಲ. ಸೊಸೆ ಅಂತ ಒಪ್ಕೊಳ್ಳೋ ಮುನ್ಸೂಚನೆನೂ ಕಾಣ್ತಿಲ್ಲ. ಹಾಗೆ ನನಗ್ ಪಶ್ಚಾತ್ತಾಪ ಕಾಡುತ್ತೆ. ಬೇಡ ಜನನಿಯವ್ರೆ, ಇದು ನಿಮಗ್ ಸೇರ್ಬೇಕಾಗಿರೋದು. ತಗೊಳ್ಳಿ ಜನನಿಯವ್ರೆ. ದಯವಿಟ್ಟು ತಗೊಳ್ಳಿ. ಇಲ್ಲ ಪಾರ್ವತಿಯವರೇ, ನಿಮ್ ಖುಷಿನ ಕಿತ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ಇದು ನಿಮಗೆ ಸೇರ್ಬೇಕು. ದಯವಿಟ್ಟು ಇದನ್ನ ನೀವೇ ಇಟ್ಕೊಳ್ಳಿ ಪಾರ್ವತಿಯವರೇ, ಪ್ಲೀಸ್ ನೀವೇ ಇಟ್ಕೊಳ್ಳಿ. ಪಾರು, ಆ ಜುಮ್ಕಿನ ನಾನು ಪ್ರೀತಿಯಿಂದ ಹಾಕಿದ್ದೀನಿ. ಅದೇ ತರ ಜುಮ್ಕಿನ ಬೇಕಾದ್ರೆ ನಾನು ಜನರಿಗೆ ತಂದ್ಕೊಡ್ತೀನಿ. ಅದನ್ನ ನೀನೇ ಇಟ್ಕೋ ಪಾರು. ಪ್ಲೀಸ್ ಅದಕ್ಕೆ ನೀವು ಒಂದ್ ವೇಳೆ ಇದನ್ನೇನಾದ್ರೂ ವಾಪಸ್ ಜನರಿಗೆ ಕೊಟ್ರೆ ನನ್ಗಾಗ್ಲಿ ಜನನಿಗಾಗ್ಲಿ ಸಮಾಧಾನ ಇರಲ್ಲ. ಈ ಜುಮ್ಕಿ ನಿಮ್ಗೆ ಸೇರ್ಬೇಕಾಗಿತ್ತು ಅಂತ ಮನ್ಸಲ್ಲಿ ಕಾಡ್ತಿರುತ್ತೆ. ಪ್ಲೀಸ್ ನೀವೇ ಇಟ್ಕೊಳ್ಳಿ ಅದಕ್ಕೆ. ಸರಿ, ನೀವೆಲ್ಲರೂ ಇಷ್ಟು ಹೇಳ್ತಿದ್ದೀರಾ ಅಂದ್ಮೇಲೆ ಜುಮ್ಕಿನ ಇಸ್ಕೋತೀನಿ. ಕೊಡಿ. ಆದ್ರೆ ಹಾಕೋಬೇಕು ಅಂತ ನೀವ್ ಯಾರು ನನ್ನ ಬಲವಂತ ಮಾಡಬಾರ್ದು. ಅಖಿಲಮ್ಮ ಯಾವಾಗ ನನ್ನ ಸೊಸೆ ಅಂತ ಒಪ್ಕೋತಾರೋ ಆವಾಗ ನಾನು ಖುಷಿಯಿಂದ ಹಾಕೋತೀನಿ. ಇದಕ್ಕೆ ನೀವೆಲ್ಲರೂ ಒಪ್ಕೊಳ್ಳೋದಾದ್ರೆ ಮಾತ್ರ ಈ ಜುಮ್ಕಿನ ನನ್ನ ಹತ್ರನೇ ಇಟ್ಕೋತೀನಿ. ಇಲ್ಲ ಅಂದ್ರೆ ನನಗಿದ್ ಬೇಡ. ಹಂಗಂದ್ರೆ ಓಕೆ, ಡನ್. ನಿಮ್ಮಿಷ್ಟ, ನಮ್ಮಿಷ್ಟ.
ಈ ಸಲ ಹಬ್ಬಕ್ಕೆ ದೇವಸ್ಥಾನ, ಆ ದೇವಸ್ಥಾನ ಸುತ್ತ ಇರ್ತಕ್ಕಂಥ ಗೋಡೆಗಳಿಗೆಲ್ಲ ಚೆನ್ನಾಗಿ ಸುಣ್ಣ ಬಣ್ಣ ಆಗ್ಬೇಕು. ಅದ್ಯಾವುದೋ ಬೀದಿ ದೀಪ ಉರಿತಿಲಿಲ್ವಲ್ಲ, ಆ ಲಿಂಗರಾಜನ್ ಕರ್ಸ್ಬಿಟ್ಟು ರೆಡಿ ಮಾಡ್ತಾ ಇದ್ದಾನೆ. ಆಗ್ಲಿ ವೀರಣ್ಣ. ಹೊರಗಡೆ ಹಳ್ಳಿಯಿಂದೆಲ್ಲ ಜನ ಬರೋರು ಇದ್ದಾರೆ, ಅವ್ರಿಗೆ ಯಾವ ಕೊರತೆ ಆಗ್ಬಾರ್ದು. ಕುಡಿಯೋ ನೀರಾಗ್ಬೋದು, ಆಮೇಲೆ ನೆರಳು ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಡ್ಬೇಕು. ಜಾನಕಮ್ಮ ಬಂದೆ ಮಾವ. ಆಮೇಲೆ ಮುಖ್ಯವಾಗಿ ಕಸ, ಆ ಕುಪ್ಪಸ್ವಾಮಿನ ಕರ್ಸು, ಒಂದು ಕಸ ಇರಬಾರ್ದು ಹಳ್ಳಿಯಲ್ಲಿ. ನೀನೇ ಕೊಡಮ್ಮ. ಸಾಲಿಲ್ಲ ಅಂದ್ರೆ ಬಂದು ಇಸ್ಕೊಂಡೋಗಿ. ಆಯ್ತು ವೀರಣ್ಣ. ಆಯ್ತಾ? ಆಯ್ತು, ಒಳ್ಳೇದಾಯ್ತು. ಕೊಟ್ಟು ವೀರಯ್ಯ, ಏನಪ್ಪ? ಊರಿನ ಬಗ್ಗೆ ಯೋಚನೆ ಮಾಡಿದ್ ಸಾಕು. ಈಗ ನಮ್ಮ ಮನೇಲಿ ನಡೆಯೋ ಹಬ್ಬದ ಬಗ್ಗೆ ಯೋಚನೆ ಮಾಡೋ. ಅರ್ಥ ಆಗ್ಲಿಲ್ಲ. ಜನನಿಗೆ ಮದುವೆ ಆಗಿ 2 ವರ್ಷ ಆಯ್ತು. ಹೋದ ವರ್ಷನೂ ಅವಳನ್ನ ಹಬ್ಬಕ್ಕೆ ಕರೀಲಿಲ್ಲ. ನಾನು ಕರೀದೇ ಇರೋದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತಲ್ವೇನಪ್ಪ? ಆಗ ಅವ್ರ ಮದುವೆ ಆಗಿದ್ದ ರೀತಿ ನಿನ್ನನ್ನು ಕಾಡ್ತಿತ್ತು. ಆದ್ರೆ ಈಗೆಲ್ಲ ಸರಿ ಆಗಿದೆಯಲ್ಲ. ಈಗಲಾದ್ರೂ ನೀನೇ ಖುದ್ದಾಗಿ ಫೋನ್ ಮಾಡಿ ಬರಕ್ ಹೇಳೋ. ಆಗ್ಲಿಪ್ಪ, ಅರಸನ ಕೋಟೆಗೆ ಫೋನ್ ಮಾಡಿ ಕರೀತೀನಿ. ಬರೀ ಜನನೇನು ಮಾತ್ರ ಅಲ್ಲ, ಮತ್ತೆ ಬೇರೆ ಇನ್ನು ಯಾರನ್ನ ಕರಿತೀಯೋ? ಗಡಿ ಗಡಿ, ಏನಪ್ಪ? ತಗೋ. ಏನಿದು? ಅಮ್ಮವರು ಹಬ್ಬಕ್ಕೆ ಅಂತ ಬಟ್ಟೆ ಕೊಟ್ಟಿದ್ದಾರೆ. ಅಪ್ಪ, ಚೆನ್ನಪ್ಪಣ್ಣ ಅವ್ರ ದೊಡ್ಡ ಮಗಳನ್ನ ಕರ್ಕೊಂಬರೋದಕ್ಕೆ ಇವತ್ ರಾತ್ರಿನೇ ಬಸ್ ಹತ್ತುತ್ತಿದ್ದಾರಂತೆ. ಮತ್ತೆ ರಮೇಶ್ ಅಣ್ಣ ಅವ್ರ ತಂಗಿನ ಕರ್ಕೊಂಬರೋದಕ್ಕೆ ಊರ್ಗ್ ಹೋಗ್ತಿದಾರಂತೆ. ಹೌದು. ಮತ್ತೆ ಭಾನು ಅಕ್ಕ, ಭವ್ಯ ಅಕ್ಕ ಅವರೆಲ್ಲ ತವ್ರ ಮನೆಗೆ ಹೋಗ್ತಿದಾರಂತೆ. ಹೌದು, ಅದಕ್ಕೇನೀಗ? ಅಲ್ಲ ಅಪ್ಪ, ಅರ್ಸುನ್ ಕೋಟಿಲ್ ಕೆಲಸ ಮಾಡ್ತಿರೋರೆಲ್ರು ಅವ್ರ ತವ್ರ ಮನೆಗೆ ಹೋಗ್ತಿದ್ದಾರೆ. ಅಕ್ಕ ಮಾತ್ರ ಯಾಕೆ ಅಲ್ಲಿರ್ಬೇಕು? ಪಾಪ ಹೋಗ್ ಕರ್ಕೊಬರೋಣ. ಕರಿಯೋದಕ್ ಹೋಗ್ಲಿಲ್ಲ ಅಂದ್ರು ಒಂದೇ ಒಂದ್ ಫೋನ್ ಮಾಡಪ್ಪ, ಅಕ್ಕ ಓಡೋಡ್ ಬರ್ತಾಳೆ. ಯುಗಾದಿ ಹಬ್ಬಕ್ಕೆ ಅವ್ರ ಮನೆ ಹೆಣ್ಮಕ್ಳನ್ ಕರೆಯೋದಕ್ಕೆ ದೂರದಲ್ಲಿರೋ ಊರುಗಳಿಗೆಲ್ಲ ಹೋಗ್ತಾರೆ. ಯಾಕಂದ್ರೆ ಅವ್ರ ಗಂಡನ್ ಮನೆಯಲ್ಲಿ ಮರ್ಯಾದೆ ಸಿಗ್ಲಿ ಅಂತ. ಆದ್ರೆ ನಾವು ಬಸ್ ಹತ್ಬೇಕಾಗಿಲ್ಲ, ಕಾಂಪೌಂಡ್ ದಾಟಿದ್ರೆ ಸಾಕು. ಬಾರಪ್ಪ, ನಿನ್ ಜೊತೆ ನಾನು ಬರ್ತೀನಿ. ಅಲ್ಲ ಅಪ್ಪ, ಅಕ್ಕ ಮಾಡಿದ್ದನ್ನ ನೀನ್ ಇನ್ನೂ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರೆ ನಿನ್ ನೆಮ್ಮದಿ ಹಾಳಾಗುತ್ತೆ, ಆರೋಗ್ಯ ಕೆಡುತ್ತೆ. ಅಷ್ಟಕ್ಕೂ ತಪ್ಪನ್ನ ಯಾರ್ ಮಾಡಲ್ಲ ಹೇಳು? ಅಕ್ಕ ಮದ್ವೆ ಆಗಿದ್ ಯಾರನ್ನ? ರಾಜ್ಕುಮಾರ್ ಅಂತಾನೆ ಇರೋ ದೊಡ್ಡ ಯಜಮಾನನಪ್ಪ. ಅಕ್ಕ ಯಾವತ್ತಿದ್ರು ಅರ್ಸುನ್ಕೋಟೆ ಮಹಾರಾಣಿನೇ. ಅವಳನ್ನ ಹಬ್ಬಕ್ಕೆ ಕರೆಯೋದು ಏನ್ ಸುಮ್ನೆ ಅಲ್ಲ, ಹೆಮ್ಮೆ ಪಡೋ ವಿಷಯ, ತಿಳ್ಕೊ. ಹಲೋ, ವೀರಯ್ಯ ದೇವ. ಹೇಗಿದ್ಯಾ ಅಖಿಲಾಂಡೇಶ್ವರಿ? ವೀರಣ್ಣ, ವೀರಣ್ಣ ನೀವೇನ ಫೋನ್ ಮಾಡ್ತಾ ಇರೋದು? ಹೌದು, ನಾನೇ. ನಂಗ್ ನಂಬಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಅಖಿಲಾಂಡೇಶ್ವರಿ, ನಾನೇ ಫೋನ್ ಮಾಡ್ತಾ ಇರೋದು. ಚೆನ್ನಾಗಿದ್ದೀರಾ ವೀರಣ್ಣ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ನಾನೀಗ ಫೋನ್ ಮಾಡಿದ್ದು ಹೇಳಿ ವೀರಣ್ಣ. ನನ್ನ ತಂಗಿನ ಕರೆಯೋದು. ನನ್ನ ತಂಗಿ ಅಖಿಲಾಂಡೇಶ್ವರಿನ ಹಬ್ಬಕ್ಕೆ ಅಂತ ನನ್ನ ಮನೆ ಕರೆಯೋದಕ್ಕೆ. ವೀರಣ್ಣ, ಇಷ್ಟು ದಿನ ಆದ್ಮೇಲಾದ್ರೂ ಈ ತಂಗಿ ಜ್ಞಾಪಕಕ್ಕೆ ಬಂದ್ಲಲ್ಲ, ನನ್ಗಷ್ಟು ಸಾಕು. ನನ್ನ ಜೀವನ ಸಾರ್ಥಕ ಆಯ್ತು ಅನ್ನಿಸ್ತಿದೆ. ವೀರಣ್ಣ, ನನಗೆ ನಿಮ್ ಮನೆ ಬಿಟ್ರೆ ತವ್ರ ಮನೆ ಅಂತ ಹೇಳ್ಕೊಳ್ಳೋದಕ್ಕೆ ಬೇರೆ ಯಾವುದೂ ಇಲ್ಲ.
ಅಲ್ಲಿಗೂ ಕಾರಣಾಂತರಗಳಿಂದ ಮನೆ ಮಗಳಾಗಿ ಬರೋದಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಈಗ ನೀವೇ ನಿಮ್ ಬಾಯಾರ ನೀವೇ ಕರೀತಿದ್ದೀರಾ ಅಂತಂದ್ರೆ ನಾನ್ ಬರ್ದೇ ಇರ್ತೀನ? ಖಂಡಿತ ಬರ್ತೀನಿ ವೀರಣ್ಣ. ಬರೋವಾಗ ರಘುನ ಜೊತೆಲಿ ಕರ್ಕೊಂಬ ಕಿಲಾಂಡೇಶ್ವರಿ. ವೀರಣ್ಣ, ರಘು ಊರಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ನಾನಂತೂ ಖಂಡಿತ ಬಂದೇ ಬರ್ತೀನಿ. ನೀನ್ ಬರೋದನ್ನ ನಾನು ಎದುರು ನೋಡ್ತಾ ಇರ್ತೀನಿ. ಹಳೆಯ ಕಹಿಗಳನ್ನೆಲ್ಲ ಮರೆತು ಹೊಸ ಸಂತೋಷಗಳನ್ನ ಹೊಸ ವರ್ಷದ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸೋಣ. ನೀನ್ ನಾಳೆನೇ ಹೊರಟು ಬಂದು. ಆಗ್ಲಿ ವೀರಣ್ಣ, ಬರ್ತೀನಿ. ನೋಡು, ಹೀಗ್ ಬಂದು ಹಾಗೋಗ್ಬಾರ್ದು. ನಮ್ ಜೊತೆಲಿ ಒಂದ್ 2-3 ದಿನ ಇದ್ದು ಸಂತೋಷವಾಗಿ ಎಲ್ಲ ಹಬ್ಬದ ಆಚರಣೆಗಳೆಲ್ಲ ನಡೆದು ಹೊಸತಡ್ಕನ್ನು ಮುಗಿಸ್ಕೊಂಡು ನೆಮ್ಮದಿಯಾಗಿ ನಿಧಾನಕ್ಕೆ ಹೊರಡ್ಬೇಕು. ಅರ್ಥ ಆಯ್ತಾ? ಸರಿ ವೀರಣ್ಣ. ಎಷ್ಟು ದಿನ ಆಯ್ತು ಈ ಮನೆಯಲ್ಲಿ ಒಂದು ಸಂಭ್ರಮವನ್ನ ಕಂಡು. ಎಷ್ಟು ದಿನ ಆಯ್ತು. ಯಾವ್ಯಾವುದೋ ಕಾರಣಕ್ಕೆ ಬರೀ ದುಃಖ, ಕಣ್ಣೀರು, ನೋವು. ಇನ್ಮೇಲಂತ ದಿನಗಳು ಮರುಕಳಿಸೋದು ಬೇಡ. ಹೊಸ ಯುಗ ಹೊಸ ರೀತಿಯಲ್ಲಿ ಆರಂಭ ಆಗಲಿ.